22 29 ಎಷ್ಟು ಜನ ಇದ್ದಾರೆ. ಸೊ ಈ ರೀತಿ ತೊಗೊಳ್ತಾ ಹೋದಾಗ ನಮಗೇನಾಗುತ್ತೆ ಇಲ್ಲಿ ಅಂದರೆ the marks scored by students between 10 and 19 falls in the class interval. In this 10 to 19. If a student secure 20, it falls to the next class. ಯಾರು ಒಬ್ಬ ಸ್ಟೂಡೆಂಟ್ 20 ಮಾರ್ಕ್ಸ್ ತೊಗೊಂಡ್ರೆ ಅದು ನೆಕ್ಸ್ಟ್ ಕ್ಲಾಸ್ ಇಂಟರ್ವಲಿಗೆ ಬರಿಬೇಕಾಗತ್ತೆ. ನಾನೇನು 20 to 29, ನೆಕ್ಸ್ಟ್ 30 to 39 ಈ ರೀತಿ ಬರಿಬೇಕು. ನೆಕ್ಸ್ಟ್ 40 to 49 ಈ ರೀತಿ. ಓಕೆ, ಸೊ ದಿಸ್ ಇಸ್ ಅಬೌಟ್ exclusive method and inclusive method of classification. Okay, next we shall know about how should we get the frequency for each class and how we can tally the marks like that. Okay, finding class frequency by tally marking ಅಂತ ಹೇಳ್ತೀವಿ. So the next question is, how should we get the frequency for each class? How should we get the frequency for each class, we can say. ಸೊ ಇಲ್ಲಿ ನಮಗೆ ಫ್ರೀಕ್ವೆನ್ಸಿ ಯಾವ ರೀತಿ ಸಿಗುತ್ತೆ, ಯಾವ ರೀತಿ ತಗೋಬೇಕು ನಾವು ಪ್ರತಿಯೊಂದು ಕ್ಲಾಸಲ್ಲೂ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಇನ್ ಸಿಂಪಲ್ ಟರ್ಮ್ಸ್ ವಾಟ್ ಡು ವಿ ಮೀನ್ ಬೈ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ಅಂದ್ರೆ ಏನು? Frequency represents the number of observations that it has occurred, isn't it, in the given data. ಅಲ್ವಾ, ಕೊಟ್ಟಿರೋಂಥ ಡಾಟಾದಲ್ಲಿ ಎಷ್ಟು ಟೈಮ್ಸ್ ನಾವು ಅಬ್ಸರ್ವೇಷನ್ಸ್ನ ಮಾಡ್ಬೋದು, ಆ ಡಾಟಾ ಎಷ್ಟು ಸರಿ ಅಕ್ಕರ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ರೆಪ್ರೆಸೆಂಟ್ ಮಾಡೋದೇನಪ್ಪ ಅಂದರೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಲ್ವಾ. ಫ್ರೀಕ್ವೆನ್ಸಿ ಅಂದ್ರೇನು? ಇಟ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಟೈಮ್ಸ್ ಅಬ್ಸರ್ವೇಷನ್ಸ್ ಹ್ಯಾವ್ ಅಕ್ಕರ್ಡ್ ಇನ್ ದ raw data, that can be called as what? Frequency. ಹಾಗಾದರೆ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ನಾವು ಯಾವ ರೀತಿ ಫ್ರೀಕ್ವೆನ್ಸಿನ ಕಂಡುಹಿಡಿಬೇಕು ಕ್ಲಾಸಲ್ಲಿ ಮತ್ತು ಅದನ್ನು ಯಾವ ರೀತಿ ಟ್ಯಾಲಿ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಇಲ್ಲಿ. ಓಕೆ, ಸೊ ಬೇಸಿಕಲಿ ನಾವು ಫ್ರೀಕ್ವೆನ್ಸಿ ಅಂದರೆ ಏನು ಅಂತ ನೆನ್ಪಿಟ್ಕೋಬೇಕಿಲ್ಲಿ ಅಲ್ವಾ. ಸೊ ಫ್ರೀಕ್ವೆನ್ಸಿ ಅಂದ್ರೇನು? ಫ್ರೀಕ್ವೆನ್ಸಿ ಮೀನ್ಸ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್, the number of observations that has occurred, okay, that has occurred in the raw data, that we call it as what? Frequency. Okay, so frequency means what? The number of observations that has occurred in the raw data. ಹಾಗಾದರೆ ಫ್ರೀಕ್ವೆನ್ಸಿನ ಯಾವ ರೀತಿ ಕಂಡುಹಿಡಿಬೇಕು ಮತ್ತು ಅದನ್ನು ಯಾವ ರೀತಿ ಟ್ಯಾಲಿ ಮಾಡಬೇಕು ಅನ್ನೋದು ಕೂಡ ನಾವಿಲ್ಲಿ ತುಂಬಾ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಅದ್ರ ಮೂಲಕ ತಿಳ್ಕೊತಾ ಹೋಗೋಣ. ಓಕೆನಾ? ಎಸ್. So the question is, prepare a frequency
prepare a frequency distribution prepare a frequency distribution by inclusive methods inclusive method taking class interval of taking class interval of 7 from the following data. From the following data, that is a question. ಓಕೆ, ಸೊ ಇನ್ಕ್ಲೂಸಿವ್ ಮೆಥಡ್ನ ನಾವು ಕನ್ಸಿಡರ್ ಮಾಡಬೇಕಂತ ಕೆಲವೊಂದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಅಲ್ಲಿ ಕ್ಲಾಸ್ ಇಂಟರ್ವಲ್ ಅಥವಾ ಕ್ಲಾಸ್ ವಿಡ್ತ್ ಎಷ್ಟಿರಬೇಕು, 7 ಇರಬೇಕು ಅಂತ ಹೇಳಿದಾರಲ್ವ. ಇದರಲ್ಲಿ ನಾವು ಫ್ರೀಕ್ವೆನ್ಸಿನ ಪ್ರಿಪೇರ್ ಮಾಡಬೇಕು, ಜೊತೆಗೆ ಟ್ಯಾಲಿ ಮಾರ್ಕಿಂಗ್ ಯಾವ ರೀತಿ ಮಾಡೋದು ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಹಾಗಾದರೆ ಇಲ್ಲಿ ಫಸ್ಟ್ ನಾವೇನು ಮಾಡೋಣ, ಕೊಟ್ಟಿರೋವಂಥ ಅಬ್ಸರ್ವೇಷನ್ಸ್ನ ಬರ್ಕೊಳ್ಳೋಣ. ಓಕೆ, ಲೆಟ್ ಮಿ ಟೇಕ್ ದ ವ್ಯಾಲ್ಯೂಸ್ what they have given. 28, 70, 50, 22, 29, okay, then 21, 23, next 27, 18, next we have 12, then 7, then 2, 9, 4, 1, 8, 3, then 10, 5, 20, 16, then 12, okay, 8, 4, then we have 33, 27, then 21, 15, 3, 36, okay, 27, 18, then 9, 2, 4, 6, 32, then 31, then 29, okay, 18, 14, then we have 13, 15, values ಏನಿದೆ ಅಬ್ಸರ್ವೇಷನ್ಸ್ ಬರಿತಾ ಹೋಗೋಣ. 14, 13, 15, then 11, 9, 7, 1, 5, okay, then we have 37, then 32, then 28, then 26, okay, then 24, then 20, then 19, then 25, again 19, then 20, then afterwards 6, then 9.
ಓಕೆ, ಇದಿಷ್ಟು ಅಬ್ಸರ್ವೇಷನ್ಸ್ ಕೊಟ್ಟಿರೋವಂಥದ್ದು. ಇದನ್ನು ನೋಡ್ಕೊಂಬಿಟ್ಟು ನಾವು ಫ್ರೀಕ್ವೆನ್ಸಿ ಪ್ರಿಪೇರ್ ಮಾಡಿ ಟ್ಯಾಲಿ ಮಾಡಬೇಕು. ಟ್ಯಾಲಿ ಮಾರ್ಕ್ಸ್ ಅಂತ ಹೇಳ್ತೀವಿ. ಓಕೆ, ಕೊಟ್ಟಿರೋ ಅಬ್ಸರ್ವೇಷನ್ಸ್ ನೋಡ್ಕೊಂಬಿಟ್ಟು ನಾವು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಟ್ಯಾಲಿ ಮಾರ್ಕಿಂಗ್ ಕೂಡ ಮಾಡಬೇಕು. ಅದು ಯಾವ ರೀತಿ ಅನ್ನೋದಕ್ಕಿಂತ ಮುಂಚೆ ಸೊ ಏನೇನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಯಾವ ಮೆಥಡ್ ಯೂಸ್ ಮಾಡ್ಕೋಬೇಕು ನಾವು ಫ್ರೀಕ್ವೆನ್ಸಿ ಪ್ರಿಪೇರ್ ಮಾಡಲಿಕ್ಕೆ ಅಂದರೆ ಇನ್ಕ್ಲೂಸಿವ್ ಮೆಥಡ್. ಯಾವ ಮೆಥಡ್ ಅಂತ ಹೇಳ್ತಿದ್ದಾರೆ? ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತಿದಾರಲ್ವಾ. ಸೊ ಇನ್ಕ್ಲೂಸಿವ್ ಮೆಥಡ್ ಅಂದ್ರೇನು? ಅಲ್ಲಿ ನಾವು ಲೋವರ್ ಕ್ಲಾಸ್ ಲಿಮಿಟ್ ಮತ್ತು ಅಪ್ಪರ್ ಕ್ಲಾಸ್ ಲಿಮಿಟ್ ಎರಡೂ ವ್ಯಾಲ್ಯೂನು ಕೂಡ ಕನ್ಸಿಡರ್ ಮಾಡ್ತೀವಿ, ಆಯಿತಾ. ಆಮೇಲೆ ಕ್ಲಾಸ್ ಇಂಟರ್ವಲ್ ಎಷ್ಟು ಅಂತ ಹೇಳ್ತಿದ್ದಾರೆ? ಕ್ಲಾಸ್ ಇಂಟರ್ವಲ್ ಅಥವಾ ಕ್ಲಾಸ್ ವಿಡ್ತ್ ಎಷ್ಟಿದೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ನೋಡಿ. ಎಷ್ಟಿದೆ ಇಲ್ಲಿ? 7 ಅಲ್ವಾ. ಸೊ 7. ಹಾಗಾದ್ರೆ ನಾನು ಹೇಳಿದ್ದೆ ಲೋವರ್ ಕ್ಲಾಸ್ ಲಿಮಿಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? 0. ಮಿನಿಮಮ್ ವ್ಯಾಲ್ಯೂ ಏನಿದೆ? 0 ತೊಗೋತೀರಾ. ಹಾಗಾದರೆ ಕ್ಲಾಸ್ ವಿಡ್ತ್ ಅಥವಾ ಕ್ಲಾಸ್ ಇಂಟರ್ವಲ್ ಅಂದ್ರೇನು? ಕ್ಲಾಸ್ ವಿಡ್ತ್ ಅಥವಾ ಕ್ಲಾಸ್ ಇಂಟರ್ವಲ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ದ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಅಲ್ವಾ. ಸೊ ಅದೆಷ್ಟು ಇರಬೇಕು? 7 ಇರಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ರೀತಿ ತೊಗೋತಾ ಹೋಗ್ಬೇಕು ನಾವು? 0 to 7. ನೆಕ್ಸ್ಟ್ ಏನು ಮಾಡ್ತೀನಿ ನಾನು? 8 to 14 ಈ ರೀತಿ ತೊಗೋತಾ ಹೋಗಬೇಕು ವ್ಯಾಲ್ಯೂಸು. ಅದೇನು ಅಪ್ಪರ್ ಕ್ಲಾಸ್ ಲಿಮಿಟ್ ಮತ್ತು ಲೋವರ್ ಕ್ಲಾಸ್ ಲಿಮಿಟ್ ಮಧ್ಯೆ ನಮಗೆ ಎಷ್ಟು ಇರಬೇಕು ಡಿಫ್ರೆನ್ಸ್? 7 ಇರಬೇಕು. ಆಗ ನಿಮಗೆ ಒಂದು ಕ್ವೆಶನ್ ಬರ್ಬೋದು. ಏನಪ್ಪ ಅಂದರೆ, ಮ್ಯಾಮ್ ಲಾಸ್ಟ್ ಕ್ಲಾಸ್ ಯಾವ್ದು ತೊಗೋಬೇಕು ನಾವು ಅಂದರೆ, ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ಇಲ್ಲಿ ನಮಗೆ ಕೊಟ್ಟಿರೋ ಮಿನಿಮಮ್ ವ್ಯಾಲ್ಯೂ ಏನಿದೆ ಕೊಟ್ಟಿರೋಂಥ ಅಬ್ಸರ್ವೇಷನಲ್ಲಿ ಮಿನಿಮಮ್ ವ್ಯಾಲ್ಯೂ ಏನಿದೆ? ಮಿನಿಮಮ್ 0 ಇದೆನಾ? ಇಲ್ಲ. ಇದೆನಾ 0? ಇಲ್ಲ. 1 ಇದೆನಾ? ಎಸ್ 1 ಇದೆ. ಸೊ ಮಿನಿಮಮ್ ವ್ಯಾಲ್ಯೂ 1 ಸಿಗತ್ತೆ ನಮಗೆ ಅಬ್ಸರ್ವೇಷನ್ಸ್ ಕೊಟ್ಟಿರೋಂಥ ಅಬ್ಸರ್ವೇಷನ್ಸಲ್ಲಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ ನೋಡ್ಕೋಬೇಕು ಫಸ್ಟ್. ಎಷ್ಟಿದೆ ಮ್ಯಾಕ್ಸಿಮಮ್? 28 ಇದೆ ಅಲ್ವಾ. ಸೊ ಈ ರೋಲ್ ಅಬ್ಸರ್ವ್ ಮಾಡಿದ್ರೆ 28 ದೆನ್ 29 ಅಂದರೆ 29 ಮ್ಯಾಕ್ಸಿಮಮ್ ವ್ಯಾಲ್ಯೂ ಈ ರೋ ಅಲ್ಲಿ. ಒಟ್ಟು ಓವರಾಲ್ ಅಬ್ಸರ್ವೇಷನ್ಸಲ್ಲಿ ನೋಡಬೇಕು, ನಾನು ನಿಮ್ಗೆ ಈಸಿ ಆಗಲಿ ಅಂತ ಇರೈತಿ. ಸೊ ಇಲ್ಲಿ 29 ಇದೆ ಅಪ್ಪ. ಓಕೆ, ಮತ್ತು ಈ ರೋ ಅಲ್ಲಿ ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ? 36 ಇದೆ ಅಲ್ವಾ. ಸೊ 36 ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ ತಾನೇ? ಎಸ್. ನೆಕ್ಸ್ಟ್ ಇದರಲ್ಲಿ ಎಷ್ಟಿದೆ ಅಂತ ಹೇಳಿದ್ದೆ? ಮ್ಯಾಕ್ಸಿಮಮ್ಮು 29 ಇತ್ತು. ಓಕೆ, ಇಲ್ಲಿ 32 ಇದೆ, ಹೌದಾ. ನೆಕ್ಸ್ಟ್ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ಹೇಳಿ? 37 ಇದೆ. ಹಾಗಾದರೆ ಪ್ರತಿಯೊಂದು ರೋಲು ನೀವು ಮ್ಯಾಕ್ಸಿಮಮ್ ವ್ಯಾಲ್ಯೂ ನೋಡಿದ್ರೆ ಫಸ್ಟ್ ರೋಲ್ 29 ಇದೆ, ಸೆಕೆಂಡ್ ರೋಲ್ 36 ಇದೆ ಅಲ್ವಾ, ಥರ್ಡ್ ರೋಲ್ 32 ಇದೆ, ಫೋರ್ತ್ ರೋಲ್ 37. ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಾಗಾದ್ರೆ ಓವರ್ ಆಲ್ ಅಬ್ಸರ್ವೇಷನ್ಸಲ್ಲಿ? ಎಸ್ 37. ಹಾಗಾದರೆ ನಾವು ಲಾಸ್ಟ್ ಕ್ಲಾಸ್ ಎಷ್ಟು ಬರ್ಕೋತೀವಿ ಅಂದರೆ 36 to 42 ಬರೀಬೇಕು. 36 to ಎಷ್ಟು? 42. ಅಂದರೆ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಕ್ಲಾಸ್ ಅಂತ ಬರೆದ್ಬಿಟ್ಟು 0 to 7. ನೆಕ್ಸ್ಟ್ 8 to ಎಷ್ಟು? 8 plus 7 is 15. 8 plus 7 14. ಓಕೆ, ಸೊ 7 ಇದೆ ಅಲ್ವಾ. 14 minus 8. ಓಕೆ, ಅಂದರೆ 7 ಕ್ಲಾಸ್ ಇಂಟರ್ವಲ್ ಇರೋ ಹಾಗೆ ನಾವು ಅಷ್ಟೂ ಕ್ಲಾಸಸ್ನ ಬರಿತಾ ಹೋಗಬೇಕು. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ ನನಗೆ? 37 ಇದೆ ಅಲ್ವಾ. ಆ ರೀತಿ ನಾವೇನು ಮಾಡಬೇಕು ಇಲ್ಲಿ ಫಸ್ಟು ಅಂದರೆ ಕ್ಲಾಸ್ ಇಂಟರ್ವಲ್ ಬರ್ಕೋತೀನಿ, ನೆಕ್ಸ್ಟ್ ಅಬ್ಸರ್ವೇಷನ್ಸ್ ಬರಿಬೇಕು, ಆಮೇಲೆ ಟ್ಯಾಲಿ ಮಾರ್ಕ್ ಮಾಡಬೇಕು, ಟ್ಯಾಲಿಂಗ್ ದ ಮಾರ್ಕ್ಸ್. ಓಕೆ, ಅದು ಯಾವ ರೀತಿ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಅದಾದಮೇಲೆ ಫ್ರೀಕ್ವೆನ್ಸಿ ನೋಡ್ಕೋಬೇಕು. ಫ್ರೀಕ್ವೆನ್ಸಿ ಅಂದರೆ ಎಷ್ಟು ಅಬ್ಸರ್ವೇಷನ್ಸ್ ಇದೆಯೋ ಅಷ್ಟು ವ್ಯಾಲ್ಯೂನ ಬರಿತಾ ಹೋಗಬೇಕಾಗತ್ತೆ. Okay, this we will continue in the next class. This problem we shall continue in the next class so that you can understand about how should we get the frequency for each class anta. Okay, so in today's class we have understood about how should we determine the class limit. ಯಾವ ರೀತಿ ಕ್ಲಾಸ್ ಲಿಮಿಟ ಕಂಡುಹಿಡಿಬೇಕು ಅಂತ ಗೊತ್ತಾಯಿತು ಅಲ್ವಾ. ಸೊ ನಾವು ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂನ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದೆ? ವಿ ಹ್ಯಾವ್ ಟು ಜಸ್ಟ್ ಆ್ಯಡ್ ದ ಕ್ಲಾಸ್ ಇಂಟರ್ ವ್ಯಾಲ್ಯೂ ಫಾರ್ ದ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್. ದೆನ್ ಐ ಕ್ಯಾನ್ ಫೈಂಡ್ ಔಟ್ ವಾಟ್? ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಅ 2 methods ಫಾರ್ ಕ್ಲಾಸಿಫೈಯಿಂಗ್ ದಿಸ್
data, isn't it? So there we can have one is inclusive method and another one is exclusive method. So totally we have understood about two methods of classifying the data. In inclusive method we will be considering both lower class limit value and the upper class limit of the class interval, whereas in exclusive method no, we will not consider the upper class limit value, just I will consider the lower class limit value. That upper class limit will be considered for the next class. Okay, and even we came to know the differences between inclusive and exclusive method of classification. Okay, and we are about to in the next class we are about to solve this problem where you can understand how should we get the frequency for each class. Okay, I will continue the class in my next class. Thank you.